ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ. ಅಂದ್ರೆ ಮಾತೃ ಅಂತಂದ್ರೇನು? ತಾಯಿ. ಪಿತೃ ಅಂತಂದ್ರೇನು? ತಂದೆ. ಆಚಾರ್ಯ ಅಂತಂದ್ರೇನು? ಗುರು. ಇವರು ದೇವರಿಗೆ ಸಮಾನರು ಅಂತ ಕರ್ಕೊಂಡು ಬರ್ತಾರೆ. ಆದ್ದರಿಂದ ನಾವು ಏನ್ ಮಾಡಬೇಕು ಅಂತಂದ್ರೆ, ತಾಯಿ ತಂದೆಯನ್ನ, ಎಲ್ಲಾ ದೇವತೆಗಳು ಕೂಡ ಇವರಲ್ಲಿಯೇ ಇದ್ದಾರೆ, ಎಲ್ಲಾ ಸರ್ವ ತೀರ್ಥಗಳು ಕೂಡ ತಾಯಿ ತಂದೆಯಲ್ಲೇ ಇದ್ದಾರೆ ಅಂತ ತಿಳ್ಕೊಂಡು ನಾವು ಅವರ ಸೇವಾದಿಗಳನ್ನು ಮಾಡಬೇಕು. ತಾಯಿ ತಂದೆಯ ಮನಸ್ಸನ್ನು ಎಂದೂ ನೋಯಿಸಬಾರದು. ಅವರನ್ನ ಎಂದೂ ಕೆಟ್ಟವಾದ ಮಾತುಗಳಿಂದ ಮಾತಾಡಕ್ಕೆ ಹೋಗಬಾರ್ದು. ಹಾಗೇನಾದ್ರೂ ಮಾತಾಡಿದ್ರೆ ಏನಾಗ್ತದ? ಪಾಪ ಬರ್ತದ. ಅದ ಯಾವ ಮಗ ಅದಾನಲ್ಲ, ಆ ಮಗ ಇದ್ದಂಥವನು ಏನ್ ಮಾಡ್ಬೇಕು ಅಂತಂದ್ರೆ, ತಾಯಿ ತಂದೆಯ ಸೇವೆಯನ್ನ ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ತಂದೆ ತಾಯಿಯನ್ನು ಸ್ನಾನ ಮಾಡಿಸುವಾಗ ಅವರ ಮೈ ಮೇಲೆ ಇದ್ದಿರ್ತಕ್ಕಂಥ ನೀರು ಆ ಮಗನ ಮೈ ಮೇಲೆ ಬಿದ್ದು ಅಂತಂದ್ರೆ ಎಲ್ಲಾ ತೀರ್ಥಗಳ ಸ್ನಾನ ಮಾಡಿದ ಪುಣ್ಯದ ಫಲ ಆ ಮಗನಿಗೆ ಬರ್ತದೆ. ಆಮೇಲೆ ಯಾವ ತಾಯಿ ತಂದೆಗೆ ನೋವಾದಾಗ, ಅವ್ರಿಗೆ ರೋಗಗಳು ಬಂದಾಗ, ಯಾವ ಮಗ ತಾಯಿ ತಂದೆಯ ನೋವನ್ನು ಕಂಡು ಅವರ ಆರೋಗ್ಯ ಸರಿ ಇಲ್ಲ ಅಂತ ತಿಳ್ಕೊಂಡು ಅವರನ್ನು ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಆಮೇಲೆ ಅವರನ್ನು ಉಪಚರಿಸ್ಕೊಂಡು ಬಂದು ತಾನು ಕೂಡ ಅವರ ಯೋಗಕ್ಷೇಮವನ್ನು ನೋಡ್ಕೊಳ್ತಾನಲ್ಲ, ಅಂತ ಮಗನಿಗೆ ಏನಾಗ್ತದಪ್ಪ ಅಂತಂದ್ರೆ ವಿಷ್ಣು ಲೋಕ ಪ್ರಾಪ್ತಿ ಆಗ್ತದೆ ನೋಡ್ರಿ. ತಾಯಿ ತಂದೆಗೆ ರೋಗ ಬಂದಾಗ ಯಾವ ಮಗ ನೋಡ್ತಾನಲ್ಲ ಆ ಮಗುವಿಗೆ, ಅಕಸ್ಮಾತ್ ತಾಯಿ ತಂದೆಗೆ ರೋಗ ರುಜಿನಗಳು ಬಂದಾಗ, ವ್ಯಾಧಿಗಳು ಬಂದಾಗ ಆ ಮಗ ನೋಡ್ಲಿಲ್ಲ ಅಂತಂದ್ರೆ ಆತನಿಗೆ ಏನಾಗ್ತದ? ನರಕವೇ ಪ್ರಾಪ್ತಿ ಆಗ್ತದ. ನೀವು ಯಾರ ಮಾತು ಎಷ್ಟು ನಂಬುತ್ತೀರೋ ಬಿಡ್ತೀರೋ ಅದು ನನಗೆ ಗೊತ್ತಿಲ್ಲ. ನಿಮ್ಮ ಪತ್ನಿಯರ ಮಾತು ನೀವು ಎಷ್ಟು ನಂಬುತ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ನಿಮ್ಮ ಗಂಡಂದಿರ ಮಾತು ನೀವು ಎಷ್ಟು ನಂಬುತ್ತೀರೋ ಗೊತ್ತಿಲ್ಲ. ಆದರೆ ವೇದಗಳು, ಶಾಸ್ತ್ರಗಳು, ಗುರುಗಳು ಹೇಳಿದ ಮಾತನ್ನ ನೀವು ನಂಬಿಕೊಂಡು ನಡೀಲಿಲ್ಲ ಅಂತಂದ್ರೆ ಆ ಜೀವನವೇ ನರಕ ಸದೃಶ ಆಗ್ತದೆ. ವೇದಗಳು, ಪುರಾಣಗಳ ಮೇಲೆ ನಂಬಿಕೆ ಇರಬೇಕು. ನಮ್ಮ ಸನಾತನ ಧರ್ಮದ ಮೇಲೆ ನಂಬಿಕೆ ಇರಬೇಕು. ನಮ್ಮ ಧರ್ಮ ನಮಗೆ ಎಂದೂ ಕೆಟ್ಟದ್ದನ್ನು ಹೇಳುವುದಿಲ್ಲ. ನಾವು ಅನೇಕ ಜಾತಿಯವರು ಇರಬಹುದು, ಅನೇಕ ಕುಲದವರು ಇರಬಹುದು, ಆದರೆ ನಮ್ಮ ಭಾರತ ದೇಶದಲ್ಲಿ ಇರುವುದು ಒಂದೇ ಒಂದು ಧರ್ಮ, ಅದು ಸನಾತನ ಧರ್ಮ. ನಾವೆಲ್ಲರೂ ಅನೇಕ ಜಾತಿಯಿಂದ ಕೂಡಿದರೂ ಕೂಡ ನಾವೆಲ್ಲರೂ ಸನಾತನ ಧರ್ಮಿಗಳೇ. ಆದ್ದರಿಂದ ನಾವು ವೇದಗಳು, ಶಾಸ್ತ್ರಗಳು, ಪುರಾಣಗಳು ಹೇಳಿರ್ತಕ್ಕಂಥ ಮಾತುಗಳ ಮೇಲೆ ಶ್ರದ್ಧೆ ಇರಬೇಕು, ನಂಬಿಕೆ ಇರಬೇಕು. ಅದರಂತೆ ನಾವು ನಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರಂತೆ ತಾಯಿ ತಂದೆ ಕರೆದಾಗ ಯಾವ ಮಗ ತಾಯಿ ತಂದೆ ಹತ್ತಿರ ಹೋಗುವುದಿಲ್ಲವೋ ಅಂತ ಮಗ ಏನಾಗ್ತಾನಂತಂದ್ರೆ 1000 ಹಂದಿ ಜನ್ಮ, 1000 ನಾಯಿ ಜನ್ಮ ಬರ್ತದೆ ಆ ಮಗುವಿಗೆ, ಆ ಮಗನಿಗೆ. ತಂದೆ ತಾಯಿಯ ಅವರನ್ನು ಊಟ ಮಾಡಿಸಲಾರದೆ ತಾನೇನಾದ್ರೂ ಊಟ ಮಾಡಿದ ಅಂತಂದ್ರೆ ಆತ ಸತ್ತ ಮ್ಯಾಗ ಏನ ಮಲಮೂತ್ರಗಳಲ್ಲಿ ಹುಳ ಇರ್ತಾವಲ್ಲ, ಆ ಹುಳ ಆಗಿ ಹುಟ್ಟುತ್ತಾನ ಮಲಮೂತ್ರದಲ್ಲಿ ಆ ಮಗ. ತಂದೆ ತಾಯಿಯನ್ನ ಯಾವ ಮಗ ತಿರಸ್ಕಾರದಿಂದ ನೋಡ್ತಾನಲ್ಲ, ಆತ ಮುಂದಿನ ಜನ್ಮದಲ್ಲಿ ಕೃಷ್ಣ ಸರ್ಪ ಅಂದ್ರೆ ಕರಿನಾಗರಾಗಿ ಹುಟ್ಟುತ್ತಾನ ಆ ಮಗ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ನಾಸ್ತಿ ಮಾತೃ ಸಮಂ ತೀರ್ಥಂ ಪುತ್ರಾಣಾಂಚ ಪಿತಂ ಸಮಂ ತಾರಣಾಯ ಹಿತ ದೈವ ಇಹೈವ ಚ ಪರತತ್ರ ಚ. ಮಕ್ಕಳಿಗೆ ಈ ಲೋಕದಲ್ಲಿ ಕೂಡ ಪರಲೋಕದಲ್ಲಿ ಕೂಡ ಸುಖ ಆಗ್ಬೇಕಾಗಿತ್ತು ಅಂತಂದ್ರೆ ಆತ ತಾಯಿ ತಂದೆಯ ಸೇವೆಯನ್ನ ಪ್ರೀತಿಯಿಂದ ಮಾಡ್ಕೊಂಡು ಬರಬೇಕಾಗ್ತದ. ಆದರೆ ಯಾವ ಮಗ ತಾಯಿ ತಂದೆಯನ್ನು ವೃದ್ಧಾಶ್ರಮಕ್ಕೆ ಕಳಿಸಿ
ತಾಯಿ ತಂದೆಯನ್ನ ಎಲ್ಲೆಲ್ಲೂ ಇಟ್ಟಿಕ್ಯಾರ. ಅವ ಎಷ್ಟು ಚಾರ್ ಧಾಮ್ ಅಂತಂದ್ರೇನು? ಕಾಶಿ, ಅಯೋಧ್ಯ, ಮಥುರಾ, ದ್ವಾರಕಾ ಇಂಥ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಬಂದ್ರೇನು? ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡ್ಕೊಂಡು ಬಂದ್ರೇನು? ಅನೇಕ ದೇವಸ್ಥಾನಗಳಿಗೆ ಹಣವನ್ನು ದಾನ ಮಾಡಿದ್ರೇನು? ಎಷ್ಟೇ ಸತ್ಸಂಗ ಮಾಡಿದ್ರೇನು? ಎಷ್ಟೇ ಪುರಾಣ ಪುಣ್ಯ ಕಥೆಗಳನ್ನ ಕೇಳಿದ್ರೇನು? ತಾಯಿ ತಂದೆಯನ್ನು ನೋಡಲಾರ್ದ ಮಗ ಏನ ಮಾಡಿದ್ರೂ ಕೂಡ ಎಲ್ಲವೂ ವ್ಯರ್ಥದ. ಎಷ್ಟೇ ದಾನ ಧರ್ಮ ಮಾಡಿದ್ರು ಕೂಡ ಅದರ ಫಲ ಅವನಿಗೆ ಸಿಗುವುದಿಲ್ಲ. ಯಾಕೆ ಸಿಗುವುದಿಲ್ಲ ಅಂತಂದ್ರೆ ಆ ಮಗನನ್ನ ನೆನೆಸ್ಕೊಂಡು ತಾಯಿ ತಂದೆ ಮನೆಯೊಳಗೆ ಕಣ್ಣೀರು ಹಾಕ್ತಾ ಇರುವಾಗ ಎಷ್ಟು ದೇವರಿಗೆ ಕೈ ಮುಗಿದ್ರೆ ಏನು ಫಲ ಸಿಗುತ್ತದ? ಈ ಮನೆಯಲ್ಲಿ ಇರ್ತಕ್ಕಂಥ ತಾಯಿ ತಂದೆಯೇ ದೇವರು. ನಮ್ಮ ಕಣ್ಣಿಗೆ ಕಾಣ್ತಕ್ಕಂಥ ಪ್ರತ್ಯಕ್ಷ ದೇವರು ಯಾರು ಅಂತಂದ್ರೆ ತಾಯಿ ತಂದೆಯೇ. ಅಂತ ತಾಯಿ ತಂದೆಯನ್ನು ಬಿಟ್ಟು ಎಷ್ಟು ತೀರ್ಥಗಳಿಗೆ ಹೋದ್ರು ಏನು ಫಲ ಅದ ರೀ? ಏನು ಫಲ ಇಲ್ಲ. ತಂದೆ ಸೇವೆಯನ್ನು ಮಾಡ್ತಕ್ಕಂಥ ಮಕ್ಕಳ ದರ್ಶನವನ್ನು ತಗೊಳಕ್ ಸ್ವಯಂ ದೇವತೆಗಳ ಭೂಲೋಕಕ್ಕೆ ಬರ್ತಾರೆ. ಯಾರು ಭಕ್ತಿನ ಮಾಡ್ತಿರಲ್ಲ ಅವರಿಗೆ ಈ ಲೋಕದಲ್ಲೂ ಸುಖ ಆಗ್ತದ, ಪರಲೋಕದಲ್ಲೂ ಸುಖ ಆಗ್ತದ. ನೀವು ಒಂದೆಡೆ ಪರಮಾತ್ಮ ನಾಮಸ್ಮರಣೆ ಮಾಡಕ್ ಹೋಗ್ಬೇಡ್ರಿ, ದೇವಿ ನಾಮಸ್ಮರಣೆ ಮಾಡಕ್ ಹೋಗ್ಬೇಡ್ರಿ, ಆದ್ರೆ ತಾಯಿ ತಂದೆ ಸೇವಾ ಬಿಡಕ್ ಹೋಗ್ಬೇಡ್ರಿ. ತಾಯಿ ತಂದೆ ಸೇವಾ ಏನಾದ್ರು ಬಿಟ್ರಿ ಅಂತಂದ್ರೆ ನಾ ಮೊದಲು ಏನ್ ಹೇಳ್ಕೊಂಡು ಬಂದಿಲ್ಲ, ಆ ಎಲ್ಲಾ ನರಕಗಳು ನಿಮಗೆ ಪ್ರಾಪ್ತಿ ಆಗ್ತವೆ. ತಾಯಿ ಈ ವೃದ್ಧಾಶ್ರಮ ಯಾಕಾಗಿದವ್ರಿ? ಯಾರು ತಾಯಿ ತಂದೆ ಸೇವೆ ಮಾಡ್ಲಾರ್ದು ವೃದ್ಧಾಶ್ರಮ ಆಗಿದಾವ. ನೀವೆಲ್ಲಾರು ತಾಯಿ ತಂದೆ ಸೇವೆಯನ್ನು ಮಾಡಿದ್ದಾದ್ರೆ ವೃದ್ಧಾಶ್ರಮಗಳೆಲ್ಲ ಮುಚ್ಚಿ ಹೋಗ್ಬಿಡ್ತಾವ. ತಾಯಿ ತಂದೆ ನಿಮಗೋಸ್ಕರ ಎಷ್ಟು ಕಷ್ಟ ಪಡ್ತಾರ, ಅವರು ಎಷ್ಟು ಆಸೆಗಳನ್ನ ಕಂಡಿರ್ತಾರೋ. ನನ್ನ ಮಗ ದೊಡ್ಡವನಾದ ಮ್ಯಾಗ ಒಳ್ಳೆ ವಿದ್ಯಾವಂತನ ಆಗ್ತಾನ, ಸಮಾಜದಲ್ಲಿ ಗುರುತಿಸ್ಕೊಳ್ತಾನ, ಒಳ್ಳೆ ನಡತೆ ಉಳ್ಳವನ್ನ ಆಗ್ತಾನ, ಏನೆಲ್ಲಾ ಕನಸು ಕಂಡಿರ್ತಾರ. ಆ ಎಲ್ಲಾ ಕನಸನ್ನ ವ್ಯಸನಕ್ಕೆ ಬೆನ್ನ ಹತ್ತಿ ತಾಯಿ ತಂದೆ ಕನಸನ್ನು ನುಚ್ಚು ನೂರು ಮಾಡ್ತಿರಲ್ಲ. ಅದು ಸರಿ ಏನು ಅಂತಂದ್ರೆ ಅದ ಸರಿಯಲ್ಲ. ಪ್ರಭು ಶ್ರೀರಾಮಚಂದ್ರ ತಂದೆ ವನವಾಸಕ್ಕೆ ಹೋಗಂತ ಹೇಳಿಲ್ಲ ದಶರಥ ಮಹಾರಾಜ. ಆದ್ರೆ ದಶರಥ ಮಹಾರಾಜನ ಮೂರನೆಯ ಪತ್ನಿ ಕೈಕೇಯಿ ಕೇಳ್ಕೊಳ್ತಾಳ, ಶ್ರೀರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು, ಭರತನ ಪಟ್ಟಾಭಿಷೇಕ ಆಗ್ಬೇಕಂತ ಕೇಳ್ಕೊಳ್ತಾಳ. ಆದ್ರೆ ಹೆತ್ತ ತಾಯಿ ಕೌಸಲ್ಯ ಮಗ ವನವಾಸಕ್ಕೆ ಹೋಗುವಂತ ಕೇಳ್ಕೊಂಡಿಲ್ಲ, ಮೂರನೇ ತಾಯಿ ಕೇಳ್ಕೊಂಡಾಳ. ಆದ್ರೆ ಮೂರನೇ ತಾಯಿ ಮಾತನ್ನ ಕೇಳಿ ವನವಾಸಕ್ಕೆ